ಅಮ್ಮ ನೋಡಿದ್ರೆ ಮಾತೆತ್ತಿದ್ರೆ ನೀನ್ ಈ ಮನೆಗೆ ತಕ್ಕನ ಸೊಸೆ, ನೀನ್ ಯಾವಾಗ ಈ ಮನೆಗೆ ಶಾಶ್ವತವಾಗಿ ಬರ್ತೀವಿ ಅಂತ ನಾನು ಕಾಯ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಪಾರ್ವತಿಗೆ ನನ್ನ ಮನಸ್ಸಲ್ಲಿ ಸ್ಥಾನ ಕೊಟ್ಟು ಯಾವುದೋ ಕಾಲ ಆಗಿದೆ ಅಪ್ಪ. ಇಷ್ಟು ದಿನ ನಾನು ಪಾರ್ವತಿ ವಿಷಯದಲ್ಲಿ ಬಾಯಿ ಮುಚ್ಕೊಂಡು ಕೂತು ತುಂಬಾ ದೊಡ್ಡ ತಪ್ಪು ಮಾಡಿದೆ ಅಂತ ಅನ್ನಿಸ್ತಾ ಇದೆ. ಅಮ್ಮಂಗೆ ವಿಷಯ ಹೇಳಬೇಕು ಅಂತ ಆದಾಗೆಲ್ಲ ಏನೋ ಒಂದು ರೀಸನ್ ಇಂದ ಹೇಳಕ್ಕಾಗ್ತಾ ಇರಲಿಲ್ಲ. ಆದ್ರೆ ಈಗ ನಿಶ್ಚಿತಾರ್ಥ ದಿನ ಬೇರೆ ಹತ್ರ ಬರ್ತಾ ಇದೆ. ನನ್ಗಿನ್ನೂ ಸೈಲೆಂಟ್ ಆಗಿದ್ರೆ ನಾನು ಪಾರ್ವತಿಗೆ ಮಾತ್ರ ಅಲ್ಲ, ಯಾಮಿನಿಗೆ ಅಮ್ಮಂಗೂ ಮೋಸ ಮಾಡ್ದಾಗುತ್ತೆ ಅಪ್ಪ. ಇಲ್ಲ, ಯಾಮಿನ ನೋಡಕ್ ಹೋಗಿಂತ ಮುಂಚೆನೆ ಹೇಳ್ಬಿಡ್ಬೇಕಾಗಿತ್ತು. ಕಡೆ ಪಕ್ಷ ಗಣೇಶನ ಹಬ್ಬದಲ್ಲಿ ಗುರುಗಳನ್ನ ಮನೆಗೆ ಬರೋದನ್ನ ತಡೆಯೋ ಬದಲು ಎಲ್ಲ ವಿಷಯನೂ ಅಮ್ಮನ ಮುಂದೆ ಹೇಳ್ಬಿಡ್ಬೇಕಾಗಿತ್ತು ಅಪ್ಪ. ಆದ್ರೆ ಪ್ರತಿ ಸಲ ಈ ವಿಷಯ ಅಮ್ಮನಿಂದ ಮುಚ್ಚಿಟ್ಟು ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಆದ್ರೆ ಈಗ ಪರಿಸ್ಥಿತಿ ಮೊದಲಿನ ತರ ಇಲ್ಲ. ವಿಷಯ ಕೈ ಮೀರಿ ಹೋಗಕ್ಕಿಂತ ಮುಂಚೆ ಅಮ್ಮಂಗೆಲ್ಲ ವಿಷಯ ಹೇಳ್ಬಿಡ್ತೀನಿ. ಮುಂದೆ ಅದೇನಾಗುತ್ತೋ ನಾನು ಫೇಸ್ ಮಾಡ್ತೀನಿ. ಅಪ್ಪ ಪ್ಲೀಸ್, ಈ ಸಲ ನನ್ನ ತಡಿಬೇಡಿ. ಯಾಮಿನಿ ಈ ಮನೇಲೇ ಇದ್ದಾಳೆ. ಯಾಮಿನಿ ಮತ್ತೆ ಅಮ್ಮನ ಮಧ್ಯೆ ಬಿಟ್ಕೊಡಕ್ ಆಗದೆ ಇರುವಂತ ಬಾಂಧವ್ಯ ಬೆಳೆದ್ರೆ ಅಂತ ನನಗೆ ಆತಂಕ ಆಗ್ತಾ ಇದೆ. ಆದಿತ್ಯ, ಅಖಿಲ ಪಾರ್ವತಿ ಕೆಲಸದವಳು, ನಾನು ಯಜಮಾನಿ ಅನ್ನೋ ಅಂತರನ ಮರೆತು ಈಗ ಅವಳನ್ನ ಮಗಳ ತರ ನೋಡ್ತಿದ್ದಾಳೆ. ಪಾರ್ವತಿ ಸ್ವಲ್ಪ ದಿನ ಚೇತರಿಸ್ಕೊಳ್ಳಿ, ಅದಕ್ಕೆ ಟೈಮ್ ಕೊಡೋಣ. ಈ ಗ್ಯಾಪ್ನಲ್ಲಿ ಅಖಿಲಾಗೂ ಪಾರ್ವತಿ ಮಧ್ಯೆ ಒಂದು ಸ್ಟ್ರಾಂಗ್ ಬಾಂಧವ್ಯ ಬೆಳಿಬೋದಲ್ವಾ? ಅವಳನ್ನ ಸೊಸೆ ಅಂತ ಒಪ್ಕೊಳ್ಳೋ ಅಷ್ಟು. ಅಲ್ಲಿವರೆಗೂ ಕಾಯೋಣ. ಆ ಕ್ಷಣ ಬಂದ ಕೂಡಲೇ ಎಲ್ಲ ವಿಷಯ ಹೋಗಿ ಹೇಳ್ಬಿಡೋಣ. ಏನಂತೀಯ? ಇದ್ರ ಮಧ್ಯ ಒಂದು ಮುಖ್ಯವಾದ ವಿಷಯ ಮರಿತಾ ಇದ್ದೇವೆ. ಗುರುಗಳು ನಿಶ್ಚಿತಾರ್ಥದ ಡೇಟ್ ಫಿಕ್ಸ್ ಮಾಡಿದ್ದು ನಿನ್ನ ಪಾರ್ವತಿ ಜಾತಕ ನೋಡಿ, ಯಾಮಿನಿ ಜಾತಕ ನೋಡಿ ಅಲ್ಲ. ಅಲ್ಲಿವರೆಗೂ ತಾಳ್ಮೆಯಿಂದ ಇರೋ. ಬೇಕಾದ್ರೆ ಇದನ್ನ ನನ್ನ ಕೋರಿಕೆ ಅಂದ್ಕೋ. ಸರಿಯಪ್ಪ. ಕತ್ಲಲ್ಲಿ ಕರಡಿಗೆ ಜಾಮೂನು ತಿನಿಸೋಕೆ ಯಾವತ್ತು ಹೋಗ್ಬಾರ್ದು ರೀ. ಕತ್ಲೆಯಲ್ಲಿ ಉಗುರಿಗೆ ಬಣ್ಣನಂತೂ ಹಚ್ಚೋಕೆ ಹೋಗ್ಬಾರ್ದು ರೀ. ಭಟ್ರ ಸಾಂಗೇ ಸಾಂಗು. ವಾಹ್ ವಾಹ್. ಪ್ರೀತು, ನಂಗೆ ಯಾಕೋ ತುಂಬಾ ಟೆನ್ಷನ್ ಆಗ್ತಾ ಇದೆ. ಮುಂದೆ ಏನಾಗುತ್ತೋ ಅಂತ ತುಂಬಾ ಭಯ ಆಗ್ತಾ ಇದೆ. ಚೋಟುದ್ದ ಹುಡುಗಿ ಇಷ್ಟೊಂದು ಯಾಕೆ ಟೆನ್ಷನ್ ತಗೋತಾಳೆ? ಅಲ್ಲ, ಇರೋ ಪುಟ್ಟ ಹೃದಯದಲ್ಲಿ ಇದನ್ನೆಲ್ಲ ಎಲ್ಲಿಡ್ತಾಳೆ ಅಂತ. ಅದೇನಾಯ್ತು ಅಂತ ನೇರವಾಗಿ ಕೇಳ್ಬಿಡೋಣ. ಅಂತದೇನಾಯ್ತು? ಆದಿಭಾವ ಮತ್ತೆ ಪಾರ್ವತಿಯವರು ಪ್ರೀತಿ ಮಾಡ್ತಾ ಇದಾರಲ್ವಾ? ಈಗ ಭಾವನ ಮದ್ವೆ ಆಗ್ಬೇಕು ಅಂತ ಬಂದಿರೋ ಯಾಮಿನಿಯವರು ಪಾರ್ವತಿಯವ್ರ ಜೊತೆನೆ ಕೂತಿರ್ತಾರೆ. ಅವ್ರದ್ದು ಹಾಲ್ನಂತ ಮನ್ಸು, ಅನುಮಾನಕ್ ಜಾಗನೇ ಇಲ್ಲ. ಆದ್ರೆ ಈ ಚಿಕ್ಕತ್ತೆ ಅತ್ತೆ ಹತ್ರ ಹೋಗಿ ಆದಿಭಾವ ಪಾರ್ವತಿಯವ್ರ ಬಗ್ಗೆ ಮಾತಾಡ್ತಿರೋದನ್ನ ಕೇಳಿಸ್ಕೊಂಡು ಯಾಮಿನಿಯವರು ಡಿಸ್ಟರ್ಬ್ ಆಗಿರೋದನ್ನ ನೋಡ್ದೆ. ಹೌದಾ? ಆದ್ರೆ ಇದು ಚಿಕ್ಕತ್ತೆ ಗೊತ್ತಿಲ್ಲ. ಗೊತ್ತಾದ್ರೆ ಏನಾಗುತ್ತೆ? ಏನಾಗುತ್ತಾ? ಒಂದ್ ವೇಳೆ ಭಾವ ಮತ್ತೆ ಪಾರ್ವತಿಯವ್ರ ಪ್ರೀತಿ ವಿಷಯನ ಚಿಕ್ಕತ್ತೆ ಹೋಗಿ ಯಾಮಿನಿಯವ್ರಿಗೆ ಹೇಳ್ಬಿಟ್ರೆ ಏನ್ ಗತಿ? ಎಂಥ ಒಳ್ಳೆ ಐಡಿಯಾ ಕೊಟ್ರು. ಹೀಗೆ ಹಾಗೆ ಅಂತ ಒಂದಕ್ಕೆರಡು ಸೇರ್ಸ್ಕೊಂಡು ಯಾಮಿನಿಯವ್ರ ತಲೆ ತುಂಬಿ ಯಾಮಿನಿಯವ್ರ ಅದನ್ನ ನಂಬಿ ಅತ್ತೆ ಹತ್ರ ಹೇಳ್ಬಿಟ್ರೆ? ಹೆದರ್ಸ್ಬೇಡ. ನಿಮ್ ಮಾತ್ರ ಅಲ್ಲ ಪ್ರೀತು, ನಂಗೂ ತುಂಬಾ ಭಯ ಆಗ್ತಾ ಇದೆ. ಆಮೇಲೆ ಅತ್ತೆ ಪಾಪ ಪಾರ್ವತಿಯವ್ರನ್ನ ಮನೆಯಿಂದ ಆಚೆ ಕಳಿಸ್ಬಿಟ್ರೆ? ಆಮೇಲೆ ಏನಾಗುತ್ತೆ? ಆಮೇಲೆ ಇನ್ನೇನು,
ಪಾರ್ವತಿಯವ್ರ ಎಕ್ಸಿಟ್, ಯಾಮಿನಿಯವ್ರ ಎಂಟ್ರಿ. ಅಯ್ಯಯ್ಯೋ, ಹಾಗಾಗುತ್ತೆ ಅಂತಿದ್ಯಾ? ಆಗುತ್ತೆ ಅಲ್ಲ ಪ್ರೀತು, ಖಂಡಿತ ಆಗುತ್ತೆ. ಅದಕ್ಕೆ ನಾವು ಆದಿಭಾವ ಮತ್ತೆ ಪಾರ್ವತಿಯವ್ರ ಪ್ರೀತಿ ವಿಷಯ ಮಾತಾಡ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿರ್ಬೇಕು. ಈ ವಿಷಯನ ಭಾವ ಮತ್ತೆ ಪಾರ್ವತಿಯವ್ರಿಗೆ ಹೇಳೋಣ. ಬಾಬಾ ಕರೆಕ್ಟ್ ಹೇಳ್ಬಿಡೋಣ. ಪ್ರೀತು, ಜೋರಾಗಿ ಮಾತಾಡ್ಬೇಡ, ಯಾರಾದ್ರೂ ಕೇಳಿಸ್ಕೊಂಡ್ರೆ ಕಷ್ಟ. ಬಾಬಾ. ಆಹಾ, ಎಂಥ ಒಳ್ಳೆ ಐಡಿಯಾ ಕೊಟ್ರಿ. ರೊಮ್ಯಾಂಟಿಕ್ ಜೋಡಿ. ಮುಂದೆ ಏನಾಗುತ್ತೆ ಅಂತ ನೀವೇ ನೋಡಿ. ಇದೀಗ ಬಂದ ಸುದ್ದಿ, ಫ್ರೆಂಡ್ಸ್, ಯಾಮಿನಿ ಆಪರೇಷನ್. ಆಪರೇಷನ್ ಯಾಮಿನಿ. ಯಾಮಿನಿ, ಅರಸನ ಕೋಟೆ ಹಿರಿ ಸೊಸೆ, ಬಾರಮ್ಮ ಇಲ್ಲಿ. ಹೇಳಿ ಚಿಕ್ಕತ್ತೆ. ಆಹಾ, ಎಷ್ಟು ಮುದ್ದಾಗಿ ಮಾತಾಡ್ತೀಯಮ್ಮ, ಕೇಳೋಕೆ ಎಷ್ಟು ಖುಷಿ ಆಗತ್ತೆ. ಯಾಮಿನಿ, ನಂದು ನಿನ್ ಹೆಸರು ಎಷ್ಟು ಚೆನ್ನಾಗಿದೆ ಅಲ್ವಾ? ದಾಮಿನಿ, ಯಾಮಿನಿ, ಯಾಮಿನಿ, ದಾಮಿನಿ. ಎಲ್ಲಿ ಹೋಗ್ತಾ ಇದೆಯಮ್ಮ? ಅದೇ ಪಾರ್ವತಿಯವ್ರು ಇದಾರಲ್ಲ, ಆ ರೂಮ್ಗೆ. ಹೌದಾ? ಯಾಕೆ? ಅವ್ರ ಆರೋಗ್ಯ ಸರಿ ಇಲ್ವಲ್ಲ, ಈಗ ತಾನೇ ಚೇತರಿಸ್ಕೊಳ್ತಿದ್ದಾರೆ. ಅವ್ರ ಜೊತೆ ಇದ್ದು ಅವ್ರನ್ನ ಹುಷಾರಾಗಿ ನೋಡ್ಕೊಳ್ಬೇಕಲ್ವಾ? ಅಬ್ಬಬ್ಬಬ್ಬಬ್ಬಬ್ಬಾ, ಕೇವಲ ಒಬ್ಳು ಮನೆ ಕೆಲಸದವಳ ಮೇಲೆ ಇಷ್ಟೊಂದು ಕಾಳಜಿನ. ಗ್ರೇಟ್ ಕಣಮ್ಮ ನೀನು. ನೀನಂದ್ರೆ ನನಗ್ ತುಂಬಾ ಇಷ್ಟ. ಯಾಕೆ ಹೇಳು? ಯಾಕೆ ಚಿಕ್ಕತ್ತೆ? ಯಾಕಂದ್ರೆ ನೀನ್ ತುಂಬಾ ಮುಗ್ದೆ ಕಣಮ್ಮ. ನಿನ್ನ ನೋಡಿದ ಕ್ಷಣದಿಂದ ನಮ್ಮ ಆದಿತ್ಯನಿಗೆ ನಿನ್ನೆ ತಂದ್ಕೋಬೇಕು ಅಂತ ನನ್ ತುಂಬಾ ಆಸೆ. ಆದ್ರೆ ಈಗ ಈ ಮನೇಲಿ ನಡೀತಾ ಇರೋ ಬೆಳವಣಿಗೆ ನೋಡಿದ್ರೆ ನಿನ್ ಮದ್ವೆ ಇರ್ಲಿ, ಎಂಗೇಜ್ಮೆಂಟ್ ಆಗೋದು ಡೌಟು ಅಂತ ಅನಿಸ್ತಿದೆ. ಯಾಕೆ ಚಿಕ್ಕತ್ತೆ ಹೀಗೆ ಹೇಳ್ತಿದ್ದೀರಾ? ಹೇಳದ್ನಲ್ಲಮ್ಮ ಯಾಮಿನಿ, ಈ ಮನೇಲಿ ನಡೀತಾ ಇರೋ ಬೆಳವಣಿಗೆ ಹಾಗಿದೆ ಅಂತ. ಅದಕ್ ಸರಿಯಾಗಿ ನೀನು ನಮ್ಮ ಅಕ್ಕನೂ ಸೇರ್ಕೊಂಡು ಆ ಕೆಲಸದವಳನ್ನ ಹಾರೈಕೆ ಮಾಡ್ತೀನಿ ಅಂತ ಮನೆಗ್ ತಂದಿಟ್ಕೊಂಡಿದ್ದೀರಾ. ಆ ಕೆಲಸದವಳಿದಾಳಲ್ಲ, ಅವಳು ಸರಿ ಇಲ್ಲಮ್ಮ ಯಾಮಿನಿ. ಅವಳಿದಾಳಲ್ಲ ಆ ಕೆಲಸದವಳು, ಯಾರಿಗೂ ಗೊತ್ತಿಲ್ದಂಗೆ ನಮ್ಮ ಆದಿತ್ಯನ ಬುಟ್ಟಿಗೆ ಹಾಕೊಂಡು ಅವನ ಮದ್ವೆ ಆಗ್ಬೇಕು, ಈ ಅರಸನ ಕೋಟೆಗೆ ಸೊಸೆ ಆಗ್ಬೇಕು ಅಂತ ತುಂಬಾ ದಿನಗಳಿಂದ ಕನಸು ಕಾಣ್ತಾ ಇದ್ದಾಳೆ. ಬೇಕಾದ್ರೆ ನೀನೇ ಅವಳ ಹತ್ರ ಹೋಗಿ ಮಂಚ ಕಾಲೆಷ್ಟಮ್ಮ ಅಂತ ಕೇಳು. 3 ಮತ್ತೊಂದು ಅಂತಾಳೆ. ಅಂತ ಮಳ್ಳಿ ಅವಳು. ನೋಡೋದಕ್ಕೆ ಅಮಾಯಕಿ ತರ ಕಾಣಿಸ್ತಾಳೆ, ಆದ್ರೆ ಮನಸ್ಸು ತುಂಬಾ ಕಾರ್ಕೋಟಕ ವಿಷ. ಯಾವಾಗ ಯಾರ ಮೇಲೆ ವಿಷ ಕಕ್ತಾಳೆ ಅಂತ ಹೇಳಕ್ಕಾಗಲ್ಲಮ್ಮ. ಯಾಮಿನಿ, ನೀನ್ ಯಾವ್ದಕ್ಕೂ ಸ್ವಲ್ಪ ಹುಷಾರಾಗಿರಮ್ಮ. ಅಖಿಲಕ್ಕನ್ನೇ ಬೊಟ್ಟಿಗೆ ಹಾಕೊಂಡಿದ್ದಾಳೆ ಅಂದ್ರೆ ನಿನ್ನನ್ ಬಿಡ್ತಾಳಮ್ಮ ಯಾಮಿನಿ. ಈಗ್ಲೇ ಎಚ್ಚೆತ್ಕೋ, ಇಲ್ಲ ಅಂದ್ರೆ ಆದಿತ್ಯ ನಿನಗ್ ಸಿಗಲ್ಲ 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 ಅಷ್ಟೇ. ಯಾಮಿನಿ, ನಾನೀ ವಿಷಯ ನಿನಗೆ ಹೇಳ್ದೆ ಅಂತ ಯಾರಿಗೂ ಹೇಳ್ಬೇಡಮ್ಮ. ನೀನೇ ನಮ್ಮನೆ ಸೊಸೆ ಆಗಿ ಬರ್ಬೇಕು ಅಂತ ನಂಗೆ ತುಂಬಾ ಆಸೆ. ಅದಕ್ಕೆ ಎಚ್ಚೆತ್ಕೊಳ್ಳಿ ಅಂತ ಈ ವಿಷಯನ ನಿನಗೆ ಹೇಳ್ದೆ. ಯಾರಿಗೂ ಹೇಳ್ಬೇಡ. ನೋಡು, ನಾನು ಹೇಳ್ಬೇಕಾಗಿರೋದನ್ನೆಲ್ಲ ಹೇಳಿದೀನಿ. ಇನ್ ಮಿಕ್ಕಿದ್ದು ನಿನಗ್ ಬಿಟ್ಟಿದ್ದು. ಬರ್ಲಾ? ರಿಯಾಕ್ಷನ್ಸು ಎಕ್ಸ್ಪ್ರೆಷನ್ಸ್ ನೋಡಿದ್ರೆ ಏನನ್ಸುತ್ತೆ? ಖಂಡಿತ ಯಾಮಿನಿ ಅವ್ರ ಮನ್ಸಿನ ಮೇಲೆ ಎಫೆಕ್ಟ್ ಆಗಿದೆ ಅನ್ಸುತ್ತೆ. ಪಾರ್ವತಿ ಅವರೇ, ನೀವ್ ಈ ರೀತಿ ಮಾಡ್ತೀರಾ ಅಂತ ನಾನು ನನ್ನ ಕನ್ಸ್ ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಏನಾಯ್ತಾ? ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಏನಾಯ್ತು ಅಂತ ಕೇಳ್ತಾ ಇದ್ದೀರಾ? ನಿಜ ಹೇಳಿ, ನಿಮ್ಗೇನಾಯ್ತು ಅಂತ ಗೊತ್ತಿಲ್ವಾ?
ಸಂಬಂಧದ ಬಗ್ಗೆ ಇವ್ರಿಗೇನಾದ್ರೂ ಗೊತ್ತಾಗೋಯ್ತಾ? ನಿಮ್ ಮನ್ಸಲ್ಲಿ ಯಾರಿದ್ದಾರೆ? ನೀವ್ ಯಾರನ್ನ ಪ್ರೀತಿಸ್ತಿದ್ದೀರಾ? ನಾನ್ ಇಷ್ಟಪಡ್ತಿರೋ ಆದಿತ್ಯ ಅವ್ರನ್ನೇ ನೀವು ಇಷ್ಟಪಡ್ತಿರೋದು ಅಲ್ವಾ? ಯಾಕೆ ಹೀಗ್ ಮಾಡಿದ್ರಿ ಪಾರ್ವತಿ ಅವರೇ? ನಾನ್ ನಿಮ್ಗೆ ಏನ್ ಅನ್ಯಾಯ ಮಾಡಿದ್ದೆ? ನಾನು ಮದ್ವೆ ಆಗ್ಬೇಕಾಗಿರೋ ಹುಡುಗನ್ನ ಯಾಕೆ ಪ್ರೀತಿಸ್ತಿದ್ದೀರಾ? ಈ ತರ ಕೇಳಿದ್ರೆ ನಿಮ್ ಮನ್ಸಿಗೆ ಹೇಗಾಗುತ್ತೆ ಪಾರ್ವತಿ ಅವರೇ? ಗಾಬರಿ ಆಯ್ತಾ? ಐ ಆಮ್ ಸಾರಿ ಪಾರ್ವತಿ ಅವರೇ, ನನಗೂ ಹೀಗೆ ಆಯ್ತು ಗೊತ್ತಾ? ಓ, ವಿಷಯ ಹೇಳಿದ್ರೆ ತಾನೇ ನಿಮ್ಗೂ ಗೊತ್ತಾಗೋದು. ಏನ್ ಗೊತ್ತಾ ಪಾರ್ವತಿ ಅವರೇ, ಈಗ ತಾನೇ ದಾಮಿನಿ ಅತ್ತೆ ಸಿಕ್ಕಿ ನಿಮ್ಮ ಹಾಗೂ ಅವರ ಸಂಬಂಧದ ಬಗ್ಗೆ ಏನೇನೋ ಹೇಳಿದ್ರು. ನಿಮ್ಗೆ ಅವ್ರ ಕಂಡ್ರೆ ಇಷ್ಟ ಅಂತೆ. ನೀವು ಅವ್ರನ್ನ ಬುಟ್ಟಿಗೆ ಹಾಕೊಳಕ್ಕೆ ಪ್ರಯತ್ನ ಪಡ್ತಿದ್ದೀರಂತೆ. ಹಾಗೆ ಹೀಗೆ ಅಂತ ಏನೇನೋ ಹೇಳಿದ್ರು ಗೊತ್ತಾ? ಆದ್ರೆ ನೀವ್ ತಲೆ ಕೆಡ್ಸ್ಕೋಬೇಡಿ, ನಾನು ಯಾವುದನ್ನು ನಂಬಲಿಲ್ಲ. ಯಾಕೆ ಅಂದ್ರೆ ಮೊದ್ಲಿಂದಲೂ ದಾಮಿನಿ ಅತ್ತೆಗೆ ನಿಮ್ ಕಂಡ್ರೆ ಆಗಲ್ಲ ಅಂತ ನನಗೆ ಗೊತ್ತಿತ್ತು. ಬಹುಶಃ ಮನೆ ಮಗ ಮನೆ ಕೆಲ್ಸದವ್ರ ಜೊತೆ ಇಷ್ಟೊಂದು ಹತ್ರ ಆಗಿರೋದು ಅವ್ರಿಗಿಷ್ಟ ಆಗಿಲ್ಲ ಅನ್ಸತ್ತೆ. ಆದ್ರೆ ನಾನ್ ನಂಬಲಿಲ್ಲ ಪಾರ್ವತಿ ಅವರೇ, ನಿಮ್ಮ ಹಾಗೂ ಅವ್ರ ಮಧ್ಯ ಪವಿತ್ರವಾದ ಸ್ನೇಹ ಮಾತ್ರ ಇರೋದು ಅಂತ ನನಗ್ ಗೊತ್ತು. ಈಗ ಮಾತ್ರ ಅಲ್ಲ ಪಾರ್ವತಿ ಅವರೇ, ಅವ್ರು ನನ್ನ ಮದುವೆ ಆದ್ಮೇಲೂ ಕೂಡ ನಿಮ್ಮಿಬ್ಬರ ಸ್ನೇಹದ ಬಗ್ಗೆ ನನಗಿದೇ ನಂಬಿಕೆ ಇರುತ್ತೆ. ಯಾಕಿಬ್ರು ಮೌನವಾಗಿದ್ದೀರಿ? ಏನಾಯ್ತು? ಏನಿಲ್ಲ ಅತ್ತೆ, ಪಾರ್ವತಿ ಅವ್ರಿಗೆ ಒಂದ್ ಕತೆ ಹೇಳ್ತಿದ್ದೆ. ಪಾರ್ವತಿ ಅವರು ಅದನ್ನ ಮೌನವಾಗಿ ಕೇಳ್ತಾ ಇದ್ರು. ಅಷ್ಟ್ರಲ್ಲಿ ನೀವ್ ಬಂದ್ರಿ. ಹೌದಾ? ಏನ್ ಕತೆ ಅಂತ ತಿಳ್ಕೋಬೋದಾ? ಏನಿಲ್ಲ ಅತ್ತೆ, ಒಂದು ಒಳ್ಳೆ ಸ್ನೇಹದ ಬಗ್ಗೆ. ಯಾಕೆ ಬೇರೆಯವರು ಬೇರೆ ತರ ಕಲ್ಪನೆ ಮಾಡ್ಕೋತಾರೆ ಅಂತ. ಅದು ಅವರವರ ವಿವೇಚನೆಗೆ, ಬುದ್ಧಿಯ ಮಟ್ಟಕ್ಕೆ ಸೀಮಿತವಾಗಿರುತ್ತೆ. ನಾವು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು. ಆದ್ರೆ ಜೀವನದಲ್ಲಿ ನಂಬಿಕೆ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ. ವಾವ್, ಸರಿಯಾಗಿ ಹೇಳಿದ್ರಿ ಅತ್ತೆ. ನಿಮ್ ಮಾತು ಯಾವಾಗ್ಲೂ ಮಾಣಿಕ್ಯ ತರ ಇರುತ್ತೆ. ಒಂದೊಂದು ಮಾತಲ್ಲೂ ಅರ್ಥ ಇರುತ್ತೆ. ಒಟ್ನಲ್ಲಿ ಕೇಳ್ತಿದ್ರೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಪಾರ್ವತಿ, ಊಟ ಮಾಡ್ತೀಯಮ್ಮ? ಅತ್ತೆ, ನಾನೇ ಊಟ ಮಾಡಿಸ್ಲಾ? ಬೈ ಆಲ್ ಮೀನ್ಸ್. ಸಂತೋಷ, ಮಾಡ್ಸಮ್ಮ. ಈಶ್ವರ್, ನಾನು ಅಮ್ಮನ ಹತ್ರ ಬಂದೆ. ಒಂದ್ ನಿಮಿಷ ಅವ್ರು ಮಾತಾಡ್ತಾರೆ. ಈಶ್ವರ್. ಹಲೋ ಈಶ್ವರ್. ಹಲೋ ಮ್ಯಾಮ್, ನಮಸ್ತೆ. ಹೇಳಿ, ಏನ್ ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ದೀರಿ? ಮ್ಯಾಮ್, 50% ವರ್ಕರ್ಸು ನೆಕ್ಸ್ಟ್ ಮಂತ್ ಇಂದ ಸ್ಯಾಲರಿ ಹೈಕ್ ಮಾಡ್ಲಿಲ್ಲ ಅಂದ್ರೆ ಕೆಲ್ಸಕ್ಕೆ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಮ್ಯಾಮ್, ಅದಕ್ಕೆ ಫೋನ್ ಮಾಡಿದೆ. ನಾವು ನಮ್ ವರ್ಕರ್ಸ್ನ ಯಾವತ್ತೂ ಕೆಲ್ಸಗಾರರ ತರ ನೋಡೇ ಇಲ್ಲ. ಎಷ್ಟೋ ಜನ ತಮ್ಮ ಕಂಪನಿನೇ ಅನ್ಕೊಂಡು ಕೆಲಸ ಮಾಡ್ತಾ ಇರೋರು ಇದ್ದಾರೆ. ಬಟ್ ನಮ್ ರೈವಲ್ರಿ ಕಂಪನಿಯವರು ಬೇಕಂತಾನೆ ಕೊಡ್ತಾ ಇರೋ ಹಣಕ್ಕೆ ಆಸೆ ಪಟ್ಟು ಈ ರೀತಿ
ಆರ್ಟಿಫಿಷಿಯಲ್ ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಕಳೆದ 1.5 ವರ್ಷಗಳಲ್ಲಿ ಪ್ಯಾಂಡಮಿಕ್ ಟೈಮ್ನಲ್ಲಿ ನಾವು ಫ್ಯಾಕ್ಟ್ರಿಗಳನ್ನು ಕ್ಲೋಸ್ ಮಾಡಿದ್ವಿ. ಬಟ್ ಫಾರ್ ದಿ ಹರ್ಬಲ್ ಫೇಶಿಯಲ್ ಕ್ರೀಮ್ ಫ್ಯಾಕ್ಟ್ರಿ. ಆ ಸಮಯದಲ್ಲೂ ಕೂಡ ಕೆಲಸಗಾರರಿಗೆ ಅವರ ಸಂಬಳ, ಪರ್ಕ್ಸ್, ಬೋನಸ್ ಎಲ್ಲವನ್ನೂ ಕೊಟ್ಟಿದ್ದೀವಿ. ನಾವು ಕೊಡ್ತಾ ಇರುವಂತಹ ಒಟ್ಟು ಸ್ಯಾಲರಿ 10 crores and 50 lakhs. ಬಟ್ ನಮ್ಗೆ ಆಗ್ತಾ ಇರೋ ಬಿಸ್ನೆಸ್ ಬರೀ 8 crores. ಹಾಗೆ ನೋಡಿದ್ರೆ ಬೈ ಫ್ಯೂ ಕ್ರೋರ್ಸ್ ನಾವೇ ಲಾಸ್ ಅಲ್ಲಿದ್ದೀವಿ. ಇಂಥ ಪರಿಸ್ಥಿತಿನಲ್ಲಿ ಸ್ಯಾಲರಿ ಜಾಸ್ತಿ ಮಾಡಿ ಅಂತ ಕೇಳೋ ಮನಸ್ಸು ಹೇಗ್ ಬರುತ್ತೆ ಅವ್ರಿಗೆ? ಈಗ ನಮ್ಗೆ ಉಳಿದಿರೋ ದಾರಿ ಅಂದ್ರೆ ಅವ್ರನ್ನೆಲ್ಲ ಕೆಲಸದಿಂದ ತೆಗೆದಾಕೋದು. ಇಲ್ಲ ಈಶ್ವರ್, ಆ ರೀತಿ ಮಾಡೋದು ಬೇಡ ಅನ್ಸುತ್ತೆ. ಹಾಗೆ ಮಾಡೋದ್ರಿಂದ ತಾತ್ಕಾಲಿಕವಾಗಿ ಪರಿಹಾರ ಸಿಗ್ಬೋದೇನೋ, ಆದ್ರೆ ಆ ಪ್ಲೇಸ್ಗೆ ಬರುವಂತಹ ಹೊಸ ವರ್ಕರ್ಸು, ಈಗಾಗಲೇ ಇರುವಂತಹ ವರ್ಕರ್ಸು ಪುನಃ ಇದೇ ತರ ಸ್ಟ್ರೈಕ್ ಮಾಡಿ ಮತ್ತೆ ಡಿಮಾಂಡ್ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಹಾಗಾದ್ರೆ ಬಂದಿರೋ ಸಮಸ್ಯೆನ ಹೇಗ್ ಸಾಲ್ವ್ ಮಾಡೋದು ಮೇಡಮ್? ಅದೇ ನನಗೂ ಗೊತ್ತಾಗ್ತಿಲ್ಲ ಈಶ್ವರ್. ಅತ್ತೆ, ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ನಿಮ್ಗೊಂದು ಸಜೆಷನ್ ಕೊಡ್ಬೋದಾ? ಲೈನ್ನಲ್ಲಿರಿ ಈಶ್ವರ್. ಏನದು? ನಿಮ್ ಸಮಸ್ಯೆ ಏನು ಅಂತ ನನ್ಗೆ ಅರ್ಥ ಆಗಿದೆ. ಹಾಗಾಗಿ ನಾನು ಹೇಳ್ದಾಗ ಮಾಡ್ಬೋದಾ? ಏನ್ ಹೇಳಮ್ಮ? ಎಲ್ಲಾ ಕೆಲ್ಸಗಾರರಿಗೂ ಸ್ಯಾಲ್ರಿನ ಜಾಸ್ತಿ ಮಾಡಿ ಅತ್ತೆ. ಯಾಮಿನಿ, ನೀನ್ ಏನ್ ಹೇಳ್ತಾ ಇದೀಯ ಅಂತ ನಿನಗ್ ಗೊತ್ತಿದೆಯೇನಮ್ಮ? ಖಂಡಿತ ಗೊತ್ತಿದೆ ಅತ್ತೆ. ನಾವ್ ಹಾಗೇನಾದ್ರೂ ಮಾಡಿದ್ರೆ ನಮಗ್ ತುಂಬಾ ಲಾಸ್ ಆಗುತ್ತೆ. ಯಾವುದೇ ರೀತಿ ಲಾಸ್ ಆಗಲ್ಲ ಅತ್ತೆ. ಅದ್ ಹೇಗ್ ಹೇಳ್ತೀಯಾ? ಈಗ ಅವ್ರ ಡಿಮ್ಯಾಂಡ್ ತಕ್ಕಂಗೆ ಸ್ಯಾಲ್ರಿನ ಜಾಸ್ತಿ ಮಾಡಿ, ಆದ್ರೆ ದಿನಕ್ಕೆ 1 hour ಎಕ್ಸ್ಟ್ರಾ ಕೆಲಸ ಮಾಡ್ಬೇಕು ಅಂತ ಕಂಡೀಷನ್ ಹಾಕಿ. ಆಗ ಯಾವುದೇ ರೀತಿ ಲಾಸ್ ಆಗಲ್ಲ. ಇಲ್ಲಿ ನೋಡಿ ಅತ್ತೆ, ಎಲ್ಲಾ ವರ್ಕರ್ಸು 8 hours ಕೆಲಸ ಮಾಡಿದ್ರೆ ನಾವು ಟೋಟಲ್ ಕೊಡೋ ಅಂತ ಸ್ಯಾಲ್ರಿ ಬಂದು 10,50,00,000. ನಮಗಾಗುವಂತ ಬಿಸ್ನೆಸ್ 14 crores 50 lakhs. ಆಗ 2 crores ನಮ್ಗೆ ಪ್ರಾಫಿಟ್ ಅಲ್ವಾ ಅತ್ತೆ? ಐಡಿಯಾ ಏನೋ ತುಂಬಾ ಚೆನ್ನಾಗಿದೆ, ಬಟ್ ಎಕ್ಸ್ಟ್ರಾ ಕೆಲಸ ಮಾಡಕ್ಕೆ ವರ್ಕರ್ಸ್ ಒಪ್ಕೋಬೇಕಲ್ಲ. ಮಾತಾಡ್ ನೋಡಿ ಅತ್ತೆ. ಈಶ್ವರ್, ಸ್ಯಾಲ್ರಿ ಜಾಸ್ತಿ ಮಾಡ್ತೀವಿ ಅನ್ನೋದಾದ್ರೆ ಬರೀ 1 hour ಅಲ್ಲ 2 hour ಬೇಕಾದ್ರೆ ಕೆಲಸ ಜಾಸ್ತಿ ಮಾಡ್ತೀವಿ ಅಂತ ಇದಾರೆ ಮೇಡಮ್. ಓಹ್ ಹೌದಾ? ಎಕ್ಸಲೆಂಟ್. ಹಾಗಾದ್ರೆ ಮುಂದಿನ ತಿಂಗಳಿಂದಾನೇ 2% ಸ್ಯಾಲರಿ ಇನ್ಕ್ರೀಸ್ ಮಾಡ್ತೀವಿ ಅಂತ ಎಲ್ಲ ವರ್ಕರ್ಸ್ಗೂ ಹೇಳ್ಬಿಡಿ. ಓಕೆ? ಓಕೆ ಮ್ಯಾಮ್, ಥ್ಯಾಂಕ್ ಯು. ಗುಡ್ ನೈಟ್. ಥ್ಯಾಂಕ್ ಯು. ಯಾಮಿನಿ, ನಿನ್ನ ಹತ್ರ ಈ ತರ ಒಂದು ಟ್ಯಾಲೆಂಟ್ ಇದೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ನಮ್ಮ ಘನತೆಗೆ, ಅರಸನ ಕೋಟೆ ಬಿಸ್ನೆಸ್ ಮ್ಯಾಗ್ನೆಟ್ಸ್ ಅಂತ ಹೇಳ್ಕೊಳ್ಳೋ ನಮ್ಮ ಗೌರವಕ್ಕೆ ನೀನು ತಕ್ಕ ಸೊಸೆನಮ್ಮ. ನೀನು ನಮ್ಮ ಹಿರಿ ಸೊಸೆಯಾಗಿ ನಮ್ಮ ಮನೆ ಒಳಗೆ ಕಾಲಿಡೋ ಸುದಿನ ಆದಷ್ಟು ಬೇಗ ಬರ್ಲಿ ಅಂತ ಹಾರೈಸ್ತೀನಿ. ಎಷ್ಟು ಹೇಳಿದ್ರು ದೊಡ್ಡ ಯಜಮಾನ್ರ ಹಿಂದೆ ಹೋಗೋದು ನಿಲ್ಸೋದಿಲ್ಲ ಅಲ್ಲ? ಆಯ್ತು, ಹೋಗು. ನಿನ್ನನ್ನು ಸಾಯಿಸೋದ್ರಲ್ಲಿ ನಾನು ಸೋತೆ, ಆದ್ರೆ ನನ್ನನ್ನು ನಾನು ಸಾಯಿಸ್ಕೊಳ್ಳೋದನ್ನ ಆ ದೇವ್ರು ಕೂಡ ತಡೆಯೋದಕ್ಕಾಗೋದಿಲ್ಲ. ಕೇಳ್ಬೇಡಪ್ಪ, ಬೇಕಾದ್ರೆ ನನ್ ಪ್ರಾಣ ತೆಗೆ, ನಿನಗೇನು ಮಾಡ್ಕೋಬೇಡಪ್ಪ, ನನಗ್ ನೀನ್ ಬೇಕಪ್ಪ. ಕೈ, ನಿನಗೆ ನಾನು ಬೇಕು, ದೊಡ್ಡ ಯಜಮಾನ್ರು ಬೇಕು ಅಂದ್ರೆ ಆಗಲ್ಲ ಕಣೆ. ನಾನು ಬದುಕಬೇಕು ಅಂದ್ರೆ ನೀನು ದೊಡ್ಡ ಯಜಮಾನ್ರನ್ನ ನಿನ್ನ ಮನಸ್ಸಿನಿಂದ ಕಿತ್ತಾಕ್ಬೇಕು. ಇಲ್ಲ, ದೊಡ್ಡ ಯಜಮಾನ್ರೆ ಬೇಕು ಅನ್ನೋದಾದ್ರೆ ನಾನು ಸಾಯ್ತೀನಿ. ನನ್ನ ಹೆಣದ ಮೇಲೆ ದೊಡ್ಡ ಮಂಟಪ ಕಚ್ಚಿ ಅದ್ರ ಸುತ್ತ ಸಪ್ತಪದಿ ತುಳಿದು ಹಾಯಾಗಿರಿ. ಅಪ್ಪ, ದಯವಿಟ್ಟು ಹಾಗೆಲ್ಲ ಹೇಳ್ಬೇಡಪ್ಪ. ನನಗ್ ನೀನು ಬೇಕು, ಯಜಮಾನ್ರ ಪ್ರೀತಿನೂ ಬೇಕು. ನೀವಿಬ್ರು ನನಗೆರಡು ಜೀವಗಳಿದ್ದ ಹಾಗೆ. ನೀನ್ ನನ್ನ ಉಸಿರಾದ್ರೆ ಅವ್ರು ನನ್ನ ಎದೆ ಬಡಿತಪ್ಪ. ನಿಮ್ಮಿಬ್ರಲ್ಲಿ ಯಾರಿಗೇನೇ ಆದ್ರೂ ನನ್ ಪ್ರಾಣ ಹೊರಟೋಗತ್ತಪ್ಪ. ನಿನ್ ಕೈ ಮುಗಿದ್ ಕೇಳ್ಕೊತೀನಪ್ಪ, ಏನು ಮಾಡ್ಕೋಬೇಡ. ನಾಟಕದ ಮಲ್ಲಿ ಬೆಣ್ಣೆನೂ ಬೇಕು,
ತುಪ್ಪನೂ ಬೇಕು ಅಂದ್ರೆ ಆಗಲ್ಲ ಕಣೆ. ನಾನು ಬೇಕಾ ದೊಡ್ಡ ಯಜಮಾನರು ಬೇಕಾ? ಈಗಲೇ ನಿರ್ಧಾರ ಮಾಡು. ಆಯ್ತು ಆಯ್ತು, ನನಗೆ ಅರ್ಥ ಆಯ್ತು ಬಿಡು. ನಿನಗೆ ದೊಡ್ಡ ಯಜಮಾನ್ರೆ ಬೇಕು ಅಲ್ಲ? ನಾನೇ 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 ಸಾಯ್ತೀನಿ.